ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಸಂಜೆಯ ಹೊತ್ತಿಗೆ ಭಾರ್ಗವನ್ಗೆ ಕರೆ ಮಾಡಿದ್ದಳು ಪೂರ್ಣ. ಎಷ್ಟೊತ್ತಿಗೆ ಬಂದು ತನ್ನನ್ನು ಮನೆಗೆ ಕರೆದುಕೊಂಡು ಹೋಗುವನೆಂದು. ಇನ್ನೇನು ಬರುವೆ ಎಂದಿದ್ದನವ. ಅವನ ದಾರಿಯನ್ನೇ ಕಾಯುತ್ತಾ ಅಂಗಡಿಯಲ್ಲಿ ವರುಣರವರ ಜೊತೆ ಕುಳಿತಿದ್ದಳು. ಭಾರ್ಗವ್ ಬಂದಾಗ ಅವರಿಗೆ ಹೊರಡುತ್ತೇನೆ ಎಂದು ಹೇಳಿ ಕಾರ್ ಹತ್ತಿದಳು. ಭಾರ್ಗವ್ ಕೂಡ ಕೆಳಗಿಳಿಯದೆ ಕಾರಿನಲ್ಲೇ ಕುಳಿತು ವರುಣರವರನ್ನು ಮಾತನಾಡಿಸಿ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿದ. ಆದರೆ ಕಾರ್ ಯಾಕೋ ಸ್ಟಾರ್ಟ್ ಆಗಲೇ ಇಲ್ಲ. ಮತ್ತೆ ಮತ್ತೆ ಪ್ರಯತ್ನಿಸಿದರೂ ಸ್ಟಾರ್ಟ್ ಆಗದಿದ್ದಾಗ ಕೆಳಗಿಳಿದು ನೋಡಿದ. ಏನೆಂದು ತಿಳಿಯಲಿಲ್ಲ. ಏನಾಯಿತು ಎಂದು ಕೇಳಿದಳು ಪೂರ್ಣ ಅವನ ಪಕ್ಕದಲ್ಲಿ ಬಂದು. ವರುಣ ಕೂಡ ಮುಂದೆ ಬಂದರು. ಯಾಕೋ ಸ್ಟಾರ್ಟ್ ಆಗ್ತಿಲ್ಲ, ಕಂಟಿಗೆ ಕಾರ್ ತರೋದಕ್ಕೆ ಹೇಳ್ತೀನಿ ಎಂದು ಫೋನ್ ಹಿಡಿದವ. ಇಲ್ಲ, ಕಂಟಿ ಊರಲ್ಲಿಲ್ಲ, ಮಧ್ಯಾಹ್ನ ಫ್ಯಾಮಿಲಿ ಜೊತೆ ಬೇರೆ ಊರಿಗೆ ಹೋಗಿದ್ದಾನೆ ಎಂದು ನೆನಪಿಸಿಕೊಂಡ. ಅದು ಪೂರ್ಣಳ ಕಿವಿಗೂ ಬಿದ್ದಿತು. ಆಟೋದಲ್ಲೇ ಹೋಗೋಣ ಬನ್ನಿ, ಹೇಗಿದ್ರೂ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಿತ್ತು, ಮುಂದೆ ತರಕಾರಿ ತಗೊಂಡು ಆಟೋ ಹತ್ತೋಣ ಎಂದಳು. ನಾನು ನಡ್ಕೊಂಡು ಬಂದು ಆಟೋ ಹತ್ತದ? ಇಲ್ಲ, ಅದೆಲ್ಲ ಆಗೋದಿಲ್ಲ ಎಂದವ ನಿರಾಕರಿಸಿದ. ಮೈಸೂರಿನ ಕಿಂಗ್ ಅಲ್ಲವೇ, ರೂಢಿ ಇಲ್ಲ ಪಾಪ ಅವನಿಗೆ. ಈಗ ಕಾರ್ ಬರೋವರೆಗೂ ಇಲ್ಲೇ ನಿಂತ್ಕೊಂಡ್ರೆ ಕತ್ಲಾಗುತ್ತೆ, ನಾನು ತರಕಾರಿನೂ ತಗೋಬೇಕು. ತರಕಾರಿ ನೀನು ಯಾಕೆ ತಗೋತೀಯ? ಅದನ್ನೆಲ್ಲ ಚಿನ್ನ ತರ್ತಾನೆ, ನಾನು ಡ್ರೈವರ್ಗೆ ಕಾಲ್ ಮಾಡಿ ಕಾರ್ ತರೋದಕ್ಕೆ ಹೇಳ್ತೀನಿ ಎಂದ. ಇವನು ಹೇಳ್ದಾಗೆ ಆಗಬೇಕು ಅಂತಾನೆ ಗೊಣಗಿದಳು ಪೂರ್ಣ. ಭಾರ್ಗವ್ ಡ್ರೈವರ್ಗೆ ಕರೆ ಮಾಡಿದಾಗ ಅವ ಶರಾವತಿಯವರ ಜೊತೆ ಹೊರಗೆ ಬಂದಿರುವುದಾಗಿ ಹೇಳಿದ. ಇನ್ನೊಂದು ಕಾರ್ ಆಯುಷ್ ಬಳಿ ಇತ್ತು. ಬೇರೆ ದಾರಿಯೇ ಇಲ್ಲದೆ ನಿಂತವ. ಕ್ಯಾಬ್ ಬುಕ್ ಮಾಡ್ತೀನಿ, ಮನೆಗೆ ಹೋಗೋಣ ಎಂದ. ಮತ್ತೆ ತರಕಾರಿ ಮತ್ತೆ ಕೇಳಿದವಳು ಅಪ್ಪಟ ಗೃಹಿಣಿ. ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ ಎಂದವ ಕ್ಯಾಬ್ ಚೆಕ್ ಮಾಡುತ್ತಿದ್ದ. ಚಿನ್ನಾಗೆ ನಾನೇ ಕಾಲ್ ಮಾಡಿ ಹೇಳಿದ್ದೆ ತರಕಾರಿ ತರ್ತೀನಿ, ನೀನು ಹೋಗಬೇಡ ಅಂತ. ಅವನು ತರಕಾರಿ ತರೋದಕ್ಕೆ ಹೋಗಿರೋದಿಲ್ಲ, ಇವನು ತಗೊಳ್ಳೋದಕ್ಕೂ ಬಿಡೋದಿಲ್ಲ ಈಗ. ಪೂರ್ಣ ಮನದಲ್ಲೇ ಎಂದುಕೊಳ್ಳುತ್ತಾ ಅತ್ತ ನೋಡಿದಾಗ ಕಣ್ಣಿಗೆ ಬಿದ್ದಿತ್ತು ಅವಳ ಸ್ಕೂಟಿ. ಭಾರ್ಗವ್ ಕ್ಯಾಬ್ ಬೇಡ ಎಂದಳು ತಕ್ಷಣ. ಯಾಕೆ ಕೇಳಿದನವ ಅವಳತ್ತ ನೋಡಿ. ನೋಡಿ ಇಲ್ಲಿ ನನ್ನ ಸ್ಕೂಟಿ ಇದೆ, ಬನ್ನಿ ಸ್ಕೂಟಿನಲ್ಲೇ ಹೋಗೋಣ ಕರೆದಳು ಅವನ ಜೊತೆ ಸ್ಕೂಟಿಯಲ್ಲಿ ಹೋಗುವ ಆಸೆಯಿಂದ. ನೋ, ನಾವು ಕ್ಯಾಬ್ನಲ್ಲೇ ಹೋಗೋಣ ಎಂದನವ ಮತ್ತೆ ನಿರಾಕರಿಸಿ. ಪ್ಲೀಸ್ ಭಾರ್ಗವ್, ನಿಮ್ಮ ಜೊತೆ ಒಂದೇ ಒಂದು ಸಾರಿ ಸ್ಕೂಟಿನಲ್ಲಿ ಹೋಗೋ ಆಸೆ ನನಗೆ, ಪ್ಲೀಸ್ ಹೋಗೋಣ ಬೇಡಿದಳು ಮಗುವಂತೆ. ನನಗೆ ಡಸ್ಟ್ ಅಲರ್ಜಿ ಆಗುತ್ತೆ ಕಣೆ. ತಪ್ಪಿಸಿಕೊಳ್ಳಲು ನೋಡಿದ. ಒಂದು ನಿಮಿಷ ಇರಿ ಎಂದವಳೆ ಪಕ್ಕದ ಅಂಗಡಿಗೆ ಹೋಗಿ ಒಂದು ಮಾಸ್ಕ್ ತಂದು ಅವನ ಮುಂದೆ ಹಿಡಿದು, ತಗೊಳ್ಳಿ ಈ ಮಾಸ್ಕ್ ಹಾಕ್ಕೊಳ್ಳಿ, ಅಲರ್ಜಿ ಆಗೋದಿಲ್ಲ ಎಂದಳು. ಅವಳನ್ನೇ ನೋಡಿದ. ಪ್ಲೀಸ್ ಕಣ್ಣು ಕಿರಿದು ಮಾಡಿ ಮಗುವಂತೆ ಕೇಳಿಕೊಂಡಳು ಮತ್ತೆ. ಅವಳ ಬೇಡಿಕೆ ತಿರಸ್ಕರಿಸಲಾಗದೆ ಒಪ್ಪಿದವ. ಸರಿ ನಡಿ ಹೋಗೋಣ ಎಂದ. ಥ್ಯಾಂಕ್ ಯು ಖುಷಿಯಿಂದ ಎಂದವಳು. ಅಮ್ಮ ಅಪ್ಪನಿಗೆ ಹೇಳಿ ಇವತ್ತೊಂದಿನ ಸ್ಕೂಟಿನ ನಾನು ತಗೊಂಡು ಹೋಗಿರ್ತೀನಿ ಅಂತ ಎಂದಳು ವರುಣರನ್ನು ನೋಡುತ್ತಾ. ಅವರ ಅಳಿಯನಿಗೆ ಸ್ಕೂಟಿ ಸವಾರಿ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿ ಅತ್ತೆ ಎಂದ. ಭಾರ್ಗವ್ ಕಾರನ್ನು ಅಲ್ಲಿಯೇ ಬಿಟ್ಟು ಅವಳು ಕೊಟ್ಟ ಮಾಸ್ಕ್ ಮುಖಕ್ಕೆ ಹಾಕಿ ನಿಂತ. ಸರಿನಪ್ಪ ಎಂದರು ವರುಣ ಅವರನ್ನೇ ನೋಡುತ್ತಾ. ಪೂರ್ಣ ಸ್ಕೂಟಿ ತಿರುಗಿಸಿ ತಾನೇ ಹ್ಯಾಂಡಲ್ ಹಿಡಿದು ಕುಳಿತಳು, ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು. ಅವಳ ಹಿಂದೆ ಹತ್ತಿ ಕುಳಿತ. ಬರ್ತೀವಿ ಅಮ್ಮ ಎಂದಳು ಪೂರ್ಣ ಸ್ಕೂಟಿ ಕೀ ತಿರುಗಿಸಿ. ಹುಷಾರಾಗಿ ಹೋಗಿ ಇಬ್ರು ಎಂದರವರು. ಮುಂದೆ ನಡೆಯಿತು ಗಾಡಿ. ಪೂರ್ಣ ಪೊಲ್ಯೂಷನ್ ಇರುತ್ತೆ, ನನಗೆ ಅಲರ್ಜಿ ಆದರೆ ನೀನೇ ಜವಾಬ್ದಾರಿ ಎಂದ ಭಾರ್ಗವ್ ಅವಳ ಭುಜ ಹಿಡಿದು ಕುಳಿತು. ಹಾಂ ಗೊತ್ತಿದೆ ನನಗೆ, ಅದಕ್ಕೆ ಪೊಲ್ಯೂಷನ್ ಇಲ್ದಿರೋ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನು ಎಂದವಳು. ಮುಖ್ಯ ರಸ್ತೆ ಬಿಟ್ಟು ಅಡ್ಡ ರಸ್ತೆ ಹಿಡಿದಳು. ಅದನ್ನು ಕಂಡವ. ಇದೆಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನೀನು ಎಂದ. ಇಲ್ಲೇ ಒಂದು ಮಾರ್ಕೆಟ್ ಇದೆ, ಅಲ್ಲಿ ತರಕಾರಿ ತಗೊಂಡು ಮನೆಗೆ ಹೋಗೋಣ ಎಂದಳು. ನಾನು ಮಾರ್ಕೆಟ್ಗೆಲ್ಲ ಬರೋದಿಲ್ಲ ಪೂರ್ಣ, ನೇರವಾಗಿ ಮನೆಗೆ ನಡಿ ನೀನು ಎಂದವ ಅವಳ ಹಿಂದೆ ಕುಳಿತು ಜೋರು ಮಾಡುತ್ತಿದ್ದ. ನೀವು ಹೀಗೆ ಹೇಳ್ತೀರಾ ಅಂತಾನೆ ಸ್ಕೂಟಿನ ನಿಮ್ಮ ಕೈಯಲ್ಲಿ ಕೊಟ್ಟಿಲ್ಲ ನಾನು, ಈಗ ನಾನು ಹೇಳಿದಾಗೆ ಆಗಬೇಕು ಎಂದು ಮಾತನಾಡುತ್ತಲೇ ಸ್ಕೂಟಿಯ ವೇಗ ಹೆಚ್ಚಿಸಿದಳು. ಏಯ್ ಶುಗರ್ಲೆಸ್, ಸುಮ್ಮನೆ ಮನೆಗೆ ಹೋಗು, ಇಲ್ದಿದ್ರೆ ನಾನು ಸುಮ್ಮನಿರೋದಿಲ್ಲ ನೋಡು ಎಂದವ ಗದರಿದ. ಸುಮ್ಮನೆ ಕುತ್ಕೊಳ್ಳಿ, ರಸ್ತೆ ಇದು ಎಂದವಳು ತನ್ನ ಮಾತೇ ನಡೆಯಬೇಕೆಂದು ನೇರವಾಗಿ ಮಾರ್ಕೆಟಿಗೆ ನಡೆದಳು. ಮನೆಗೆ ಹೋದ್ಮೇಲೆ ಇದೆ ಕಣೆ ನಿನಗೆ ಎಂದನವ ಕೋಪದಲ್ಲಿ. ಹಾಂ ನೋಡೋಣ ಎಂದವಳು ಮಾರ್ಕೆಟಿನ ಮುಂದೆ ಸ್ಕೂಟಿ ನಿಲ್ಲಿಸಿದಳು. ಈ ಮಾರ್ಕೆಟ್ಗಾ? ಹಾಂ ಯಾಕೆ ಎಂದವಳು ಸ್ಕೂಟಿಯಿಂದ ಕೆಳಗಿಳಿದು ಪರ್ಸ್ ಹಿಡಿದಳು. ಬೇರೆ ಮಾರ್ಕೆಟ್ ಇಲ್ವೇನೆ ಪೂರ್ಣ, ಇಲ್ಲಿ ಸೂಪರ್ ಮಾರ್ಕೆಟ್ ಏನಾದರೂ
ಕೇಳಿದವ ಆ ಮಾರ್ಕೆಟಿಗೆ ಹೋಗುವುದು ಬೇಡವೆಂದುಕೊಂಡನಷ್ಟೇ. ಮೈಸೂರಿನ ಕಿಂಗ್ಗೆ ಪರಿಚಯವಿಲ್ಲದ ಜಾಗ ಯಾವುದೂ ಇಲ್ಲವಲ್ಲ ಅಲ್ಲಿ ಎಲ್ಲದಕ್ಕೂ ಬೆಲೆ ಜಾಸ್ತಿ, ಜೊತೆಗೆ ಫ್ರೆಶ್ ಇರೋದಿಲ್ಲ ಎಂದವಳು ಮುಂದೆ ಹೆಜ್ಜೆ ಇಟ್ಟಳು. ಅವ ಅಲ್ಲಿಯೇ ನಿಂತ. ಇಲ್ಯಾಕೆ ನಿಂತ್ಕೊಂಡ್ರಿ, ಬನ್ನಿ ಎಂದಳು. ಅವ ಮುಖ ಕಿವುಚಿದ. ಅಬ್ಬಾ, ನೀನು ಮೈಸೂರಿನ ಕಿಂಗ್ ಅನ್ನೋದು ಗೊತ್ತು, ಬಾ ಸುಮ್ಮನೆ ಎಂದವಳು ಅವನ ಕೈ ಹಿಡಿದು ಮಾರ್ಕೆಟಿನ ಒಳ ನಡೆದಳು. ಮಾರ್ಕೆಟಿನ ತುಂಬ ಜನರಿದ್ದರು. ಗಜಿಬಿಜಿ ಸದ್ದು. ಆ ಚಿಕ್ಕ ಚಿಕ್ಕ ರಸ್ತೆ ಅವನಿಗಾಗದು. ಹೋಗಲೋ ಬೇಡವೋ ಎಂಬಂತೆ ಒದ್ದಾಡುತ್ತಲೇ ಒಳ ನಡೆದವ ಅವಳ ಹಿಂದೆಯೇ ಇದ್ದ. ಪೂರ್ಣ ಚೌಕಾಸಿ ಮಾಡುತ್ತಾ ತರಕಾರಿ ತೆಗೆದುಕೊಳ್ಳುವಲ್ಲಿ ತೊಡಗಿದಳು. 4-5 ಥರದ ತರಕಾರಿ ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದ ಪೂರ್ಣ ಅಲ್ಲಿಯೇ ಇದ್ದ ರಾಜನ ಕಣ್ಣಿಗೆ ಬಿದ್ದಳು. ಅವಳ ಅಂಗಡಿಗೆ ಬಂದು ಸ್ವೀಟ್ ತಿಂದು ಹಣ ಕೊಡದೆ ಅವಳ ಅಂಗಡಿಯ ಸ್ವೀಟ್ ಎಲ್ಲವನ್ನೂ ಹಾಳು ಮಾಡಿದ್ದನಲ್ಲ, ಅದನ್ನೆಲ್ಲ ಭಾರ್ಗವನೇ ಮಾಡಿಸಿದ್ದೆಂದು ಪೂರ್ಣ ಭಾರ್ಗವನ ಮೇಲೆ ರೇಗಾಡಿದಾಗ ಅವ ರಾಜನನ್ನು ಹೊಡೆದು ಅವಳ ಅಂಗಡಿಯ ಮುಂದೆ ತಂದು ದೂಡಿದ್ದನಲ್ಲ, ಅವನೇ ಈ ರೌಡಿ ರಾಜ. ಅವಳನ್ನು ಸ್ವಲ್ಪ ದೂರದಿಂದಲೇ ಕಂಡವ. ಇವಳು ಆ ಸ್ವೀಟ್ ಅಂಗಡಿ ಹುಡುಗಿ ಅಲ್ವಾ, ಇವಳಿಂದಾನೇ ಅವತ್ತು ಆ ಭಾರ್ಗವ್ ನನಗೆ ಹೊಡೆದಿದ್ದು ಎಂದುಕೊಳ್ಳುತ್ತಾ ದಿಟ್ಟಿಸಿದವನಿಗೆ ಭಾರ್ಗವ್ ಕೂಡ ಕಂಡ. ಆಗಲೇ ಭಾರ್ಗವನನ್ನು ಅಲ್ಲಿದ್ದ 4 ಜನ ಹುಡುಗರು ಸುತ್ತುವರೆದಿದ್ದರು. ಅವನಿಗೆ ಪರಿಚಯವಿದ್ದ ಏರಿಯಾದಲ್ಲಿನ ಮಾರ್ಕೆಟ್ ಅದು. ಓ, ಅವನ ಜೊತೆಗೆ ಇದ್ದಾನೆ, ಇವತ್ತು ಸಿಕ್ಬಿದ್ದ ಇವನು, ಹೋಗಿ ಅಣ್ಣನಿಗೆ ಹೇಳ್ತೀನಿ ಆಗಿದೆ ಇವರಿಬ್ಬರಿಗೂ ಎಂದುಕೊಂಡವನೇ ಅಲ್ಲೇ ಕೊನೆಯ ರಸ್ತೆಗೆ ನಡೆದ. ಬಾಸ್ ಬಾಸ್ ಎನ್ನುತ್ತಾ ಓಡಿ ಬಂದ ರಾಜ ಅಲ್ಲೇ ಕುಡಿಯುತ್ತಾ ಕುಳಿತಿದ್ದವನ ಮುಂದೆ ನಿಂತ. ಅವನ ಸುತ್ತಲೂ 4 ಜನ ನಿಂತಿದ್ದರು. ಅವರೆಲ್ಲ ಆ ಏರಿಯಾದಲ್ಲಿನ ರೌಡಿಗಳು. ಏನಾಯ್ತೋ ರಾಜ, ಯಾಕೆ ಹಾಕಿ ಕೂಗ್ತಾ ಓಡಿ ಬರ್ತಿದೀಯಾ ಎಂದವನು ರೌಡಿ ನಾಗ. ಬಾಸ್, ಅವತ್ತು ನನಗೆ ಹೊಡೆದು ನನ್ನನ್ನು ದೃಷ್ಟಿಗೊಂಬೆ ಥರ ಮಾಡಿದ್ನಲ್ಲ, ಅವನು ಇಲ್ಲಿಗೆ ಬಂದಿದ್ದಾನೆ ಬಾಸ್, ನೀವು ಇವತ್ತು ಅವನನ್ನು ಹೊಡಿಲೇಬೇಕು ಎಂದವ ಭಾರ್ಗವನ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಚನೆ ಮಾಡಿದ್ದ. ಯಾರೋ ಅದು, ಯಾರು ನಿನಗೆ ಹೊಡೆದಿದ್ದು ಕೇಳಿದ ನಾಗ. ಅದೇ ಬಾಸ್, ಅವತ್ತು ಸ್ವೀಟ್ ತಿಂದಿದ್ದಕ್ಕೆ ಹೊಡೆದಿದ್ದ, ಭಾರ್ಗವ ಅಂತ ಅವನ ಹೆಸರು, ಎಲ್ಲ ಹೇಳಿದ್ನಲ್ಲ ಬಾಸ್ ನಿಮಗೆ ಎಂದ. ಭಾರ್ಗವನ? ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ತಾನೇ ಎಚ್ಚೆತ್ತು ಕೇಳಿದ ನಾಗ. ಹಾಂ ಬಾಸ್, ಅವನೇ ಇಲ್ಲಿಗೆ ಬಂದಿದ್ದಾನೆ, ಜೊತೆಗೆ ಆ ಹುಡುಗಿನೂ ಇದ್ದಾಳೆ, ಅವರಿಬ್ಬರು ಮದುವೆ ಆಗಿರಬೇಕು ಅನಿಸುತ್ತೆ ಬಾಸ್ ಎಂದ. ಅವನ ಮದುವೆ ಹೆಂಡತಿ ಎಲ್ಲ ಬೇಡವೋ ನನಗೆ, ಆ ಭಾರ್ಗವ್ ಒಬ್ಬ ಕೈಗೆ ಸಿಕ್ಕರೆ ಸಾಕು. ಆಗ ತುಂಬ ಮೆರಿತಿದ್ದ ಅವನು ನಮ್ಮ ಏರಿಯಾಗಳಲ್ಲಿ, ಅವನ ಜೊತೆ ಸಾಕಷ್ಟು ಜಗಳ ಆಗಿದೆ ನನಗೆ, ನನ್ನ ಹಳೆಯ ದುಶ್ಮನ್ ಅವನು ಎಂದು ಹಳೆಯ ದಿನಗಳನ್ನು ನೆನಪಿಸಿಕೊಂಡ ನಾಗ ಮೊದಲೆಲ್ಲ ಭಾರ್ಗವನ ಕೈಯಿಂದ ಹೊಡೆತ ತಿಂದವನೇ. ಈ ನಾಗ ಬಡ್ಡಿ ವ್ಯವಹಾರ ಮಾಡಿ ಹಣ ಕೊಡದವರಿಗೆ ಹೆಚ್ಚು ತೊಂದರೆ ಕೊಡುತ್ತಿದ್ದ. ಅವರ ಮನೆಯ ಹೆಣ್ಣು ಮಕ್ಕಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದ. ಆ ರೀತಿ ಭಾರ್ಗವನ ಸ್ನೇಹಿತನ ಮನೆಯಲ್ಲೊಮ್ಮೆ ನಡೆದಾಗ ಆ ಸುದ್ದಿ ಭಾರ್ಗವನ ಕಿವಿಗೆ ಬಿದ್ದು ನಾಗನ ಜೊತೆ ಹೊಡೆದಾಡಿದ್ದ. ಇದು ಮತ್ತೊಂದೆರಡು ಬಾರಿಯೂ ನಡೆದಿತ್ತು. ನಂತರ ನಾಗ ಸುಮ್ಮನಿದ್ದ. ಆದರೆ ಭಾರ್ಗವ್ ಫಾರಿನ್ಗೆ ಹೋದ ನಂತರ ಮತ್ತೆ ಹೆಚ್ಚಿತ್ತು ಅವನ ಹಳೆಯ ಚಾಳಿ. ಹೌದಾ ಬಾಸ್, ಅಚ್ಚರಿ ಎಂಬಂತೆ ಕೇಳಿದ ರಾಜನಿಗೆ ಗೊತ್ತಿರಲಿಲ್ಲ ಇದೆಲ್ಲ. ಹಾಂ, ಈಗ ಅವನು ನನ್ನ ಅಡ್ಡಕ್ಕೆ ಬಂದಿದ್ದಾನೆ ಅಂದಮೇಲೆ ನೋಡ್ಕೊಂಡೇ ಬಿಡೋಣ ಒಂದ್ಸರಿ ಎಂದವ ಮೇಲೆದ್ದು ತರಕಾರಿ ಮಾರುವಲ್ಲಿ ಬಂದ. ಪೂರ್ಣ ಕೊನೆಯದಾಗಿ ಸೊಪ್ಪು ತೆಗೆದುಕೊಳ್ಳುತ್ತಿದ್ದಳು. ಅವಳ ಹಿಂದೆಯೇ ನಿಂತಿದ್ದ ಭಾರ್ಗವ್ ಮುಖಕ್ಕೆ ಹಾಕಿದ್ದ ಮಾಸ್ಕ್ ತೆಗೆದು ಫೋನಿನಲ್ಲಿ ಮಾತನಾಡುತ್ತಿದ್ದ ಆಯುಷ್ ಜೊತೆ. ಅವರನ್ನು ಸ್ವಲ್ಪ ದೂರದಿಂದಲೇ ನೋಡಿದ ನಾಗ, ಈ ಭಾರ್ಗವ್ ಶರ್ಮನ ಇವತ್ತು ಬಿಡೋದಿಲ್ಲ ನಾನು ಎಂದವನೇ ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದ. ಬಾಸ್ ಬಾಸ್ ನಿಂತ್ಕೊಳ್ಳಿ ಬಾಸ್ ಎನ್ನುತ್ತಾ ರಾಜ ಅವನ ಹಿಂದೆ ಓಡಿ ಬಂದ. ಏನಾಯ್ತು ನಿನಗೆ, ಯಾಕೆ ನಿಂತ್ಕೊಂತಿದೀಯಾ ಕೇಳಿದ ನಾಗ. ಬಾಸ್, ನಾವಾಗಿಯೇ ಜಗಳಕ್ಕೆ ಹೋಗೋದು ಬೇಡ ಬಾಸ್, ಅವನಾಗಿಯೇ ಬರಬೇಕು, ಹಾಗೆ ಮಾಡೋಣ ಎಂದ. ಅದನ್ನು ನೀನು ಯೋಚನೆ ಮಾಡ್ತಾ ಕುತ್ಕೋ ಎಂದ ನಾಗ ನಿಲ್ಲದೆ ಭಾರ್ಗವ್ ಪೂರ್ಣ ಇದ್ದ ರಸ್ತೆಯಲ್ಲಿ ಬಂದ. ಮುಗಿತೋ ಇಲ್ವೋ ಪೂರ್ಣ, ಇನ್ನೂ ಎಷ್ಟೊತ್ತು, ನನಗೆ ಕೆಲಸ ಇದೆ ಎಂದ ಭಾರ್ಗವ್ ಅವಳ ಹಿಂದೆಯೇ ಇದ್ದ. ಕಿವಿಗೆ ಫೋನ್ ಹಿಡಿದುಕೊಂಡೆ. ಆಯುಷ್ ಏನೋ ಆಫೀಸಿನ ವಿಚಾರವಾಗಿ ಮಾತನಾಡುತ್ತಿದ್ದ ಅವನ ಜೊತೆ. ಹಾಂ ಮುಗೀತು, ಈಗ ಮನೆಗೆ ಹೋಗೋಣ ನಡೀರಿ ಎಂದು ಅವನ ಕೈಗೆ ಬ್ಯಾಗ್ ಕೊಡದೆ ತಾನೇ ಹಿಡಿದು ಮುಂದೆ ಬರುತ್ತಿದ್ದವಳ ಎದುರಿಗೆ ಬಂದ ನಾಗ. ಅವ ಯಾರೆಂದು ತಿಳಿದಿರದ ಪೂರ್ಣ ಅವನ ಪಕ್ಕದಲ್ಲಿ ಹೋಗಲು ಹೆಜ್ಜೆ ಇಟ್ಟಳು. ಅವಳಿಗೆ ಕೈ ಅಡ್ಡ ಹಿಡಿದ ನಾಗ, ನಿಂತ್ಕೊಳ್ಳಿ ಮೇಡಮ್ ಎಂದ. ಹಿಂದೆಯೇ ಇದ್ದ ಭಾರ್ಗವ್ ಅವನನ್ನು ನೋಡಿದ ತಕ್ಷಣ ಇವನಾ ಎಂದು ರಾಗ ಎಳೆದವ. ಆಯು, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಇರು ಎಂದು ಕಾಲ್ ಕಟ್ ಮಾಡಿ ಮುಂದೆ ಬಂದು ನಿಂತ ನಾಗನನ್ನೇ ನೋಡುತ್ತಾ. ಯಾಕೆ, ಯಾರು ನೀವು ಕೇಳಿದಳು ಪೂರ್ಣ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಿಮ್ಮ ಯಜಮಾನ್ರಿಗೆ ಚೆನ್ನಾಗಿ ಗೊತ್ತು ಎಂದ ನಾಗ ಭಾರ್ಗವನನ್ನೇ ನೋಡುತ್ತಾ. ಹೌದಾ ಎಂದವಳು ಭಾರ್ಗವನತ್ತ ತಿರುಗಿ ನೋಡಿ, ಇವ್ರು ನಿಮಗೆ ಗೊತ್ತಾ
ಎಂದು ಕೇಳಿದಳು. ನಾಗನನ್ನೇ ಕೋಪದಿಂದ ದಿಟ್ಟಿಸಿದ ಭಾರ್ಗವ್, ಚೆನ್ನಾಗಿ ಗೊತ್ತಿದೆ ನನಗೆ, ನನ್ನ ಕೈಯಿಂದಾನೇ ಇವನಿಗೆ ಎಷ್ಟೋ ಸಾರಿ ಹೊಡೆತ ಬಿದ್ದಿದೆ ಇದೇ ಮಾರ್ಕೆಟ್ನಲ್ಲೇ ಎಂದ ಭಾರ್ಗವ್. ಅಲ್ವಾ ನಾಗ ಎಂದು ಕೇಳಿದ ಅವನನ್ನೇ. ಮಾರ್ಕೆಟಿಗೆ ಬಂದಾಗ ಈ ಮಾರ್ಕೆಟ್ಗ ಎಂದು ಅವ ಕೇಳಿದ್ದು ಇದೇ ಕಾರಣಕ್ಕೆ. ಆ ಜಾಗ ಈ ರೌಡಿ ನಾಗನಿದ್ದ ಜಾಗ ಎಂದು ಅವನಿಗೆ ಗೊತ್ತಿತ್ತು. ಅಲ್ಲದೆ ಮೊದಲೆಲ್ಲ ಸಾಕಷ್ಟು ಬಾರಿ ಜಗಳ ನಡೆದಿತ್ತು ಅವರಿಬ್ಬರ ಮಧ್ಯೆ ಅದೇ ಜಾಗದಲ್ಲಿ. ಪರವಾಗಿಲ್ವೇ, ಹೆಸರು ನೆನಪಿದೆ ಎಂದ ನಾಗ ಬೇಕೆಂದೇ ಕೆಣಕಿದ ಭಾರ್ಗವ್ನನ್ನು. ಈ ಭಾರ್ಗವ್ ತನ್ನನ್ನು ಕೆಣಕ್ದವ್ರನ್ನ ಮರೆಯೋದೇ ಇಲ್ಲ ಎಂದವ ಪೂರ್ಣಳ ಮುಂದೆ ಬಂದು ನಿಂತ. ಭಾರ್ಗವ್, ಯಾರಿದು, ಏನಿದೆಲ್ಲ ಎಂದು ಕೇಳಿದಳು ಪೂರ್ಣ ಕೊಂಚ ಆತಂಕದಲ್ಲಿ. ಅವಳ ಮಾತಿನತ್ತ ಲಕ್ಷ್ಯ ಕೊಡಲಿಲ್ಲ. ನೆನ್ಪಿಟ್ಕೊಳ್ಳೇಬೇಕು ಭಾರ್ಗವ್ ಶರ್ಮಾ ನೀನು, ಯಾಕಂದರೆ ನೀನು ಕೊಟ್ಟಿರೋದನ್ನು ನಾನು ವಾಪಸ್ ಕೊಡಬೇಕಲ್ಲ ಎಂದ ನಾಗನ ಉದ್ದೇಶ ಭಾರ್ಗವನ್ಗೆ ಅರ್ಥವಾಯಿತು. ಸುಮ್ಮನೆ ನನ್ನನ್ನು ಕೆಣಕ್ಬೇಡ ನಾಗ, ಹೋಗು ಇಲ್ಲಿಂದ ಎಂದ ಭಾರ್ಗವ್. ನಿನ್ನನ್ನು ಯಾರೋ ಕೆಣಕಿದ್ದಾರೆ, ನಾನು ಕೆಣಕಿದ್ದು ನಿನ್ನ ಹೆಂಡ್ತಿನ ಎಂದವನ ಹಿಂದೆ ರಾಜ ಮತ್ತು ಜೊತೆಗಿದ್ದ ಆ 4 ಹುಡುಗರು ಬಂದು ನಿಂತರು. ಅವರನ್ನು ಕಂಡ ಭಾರ್ಗವ್, ಓ ಈ ರಾಜನೋ ನಿನ್ನ ಕಡೆಯವನ ಎಂದವ. ಪೂರ್ಣ, ಇವನು ಅವತ್ತು ನಿನ್ನ ಅಂಗಡಿ ಸ್ವೀಟ್ ತಿಂದು ನನ್ನ ಕಡೆ ಹೊಡೆತ ತಿಂದವನೇ ಅಲ್ವಾ ಎಂದು ಪೂರ್ಣಳಿಗೆ ತೋರಿಸಿದ ತಮಾಷೆಯಾಗಿ. ಅವಳು ಏನಾಗುವುದೋ ಎಂಬ ಆತಂಕದಲ್ಲೇ ನಿಂತಿದ್ದಳು. ಅದೇ ಸಮಯಕ್ಕೆ ಓಡಿ ಬಂದ ಹುಡುಗನೊಬ್ಬ ಭಾರ್ಗವ್ನ ಪಕ್ಕದಲ್ಲಿ ನಿಂತು, ಅಣ್ಣ, ಈ ನಾಗ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾನೆ ಅಣ್ಣ, ಹಣ ಕೊಡದೆ ತರಕಾರಿ ತಗೋತಾನೆ, ಹಣ ಕೇಳಿದ್ರೆ ಜಗಳ ಮಾಡ್ತಾನೆ, ತುಂಬ ಕಾಟ ಕೊಡ್ತಾನೆ ಅಣ್ಣ ಎಲ್ರಿಗೂ ಎಂದ ನಾಗನ ಬಗ್ಗೆ. ಅದು ಭಾರ್ಗವನಿಗೆ ಗೊತ್ತಿದ್ದ ಏರಿಯಾ ಎಂದ ಮೇಲೆ ಅವನ ಬಗ್ಗೆ ತಿಳಿದವರೇ ಇರುವರಲ್ಲವೇ ಅಲ್ಲಿ. ಓ ಹೀಗೆಲ್ಲ ಮಾಡ್ತಾನ ಇವನು ಗುಣನೇ ಅನ್ನೋ ಅವನ ಹಿಂದೆ ಇರೋರ್ಗೂ ಇರೋದು. ಆಗಲೇ ನಿನಗೆ ಅಷ್ಟೆಲ್ಲ ಹೊಡೆದಿದ್ದೆ, ಆದರೂ ಬುದ್ಧಿ ಕಲ್ತಿಲ್ವಲ್ಲೋ ನೀನು ಎಂದ ಭಾರ್ಗವ್ ಎಲ್ಲರನ್ನೂ ನೋಡುತ್ತಾ. ಏಯ್ ಭಾರ್ಗವ್, ಆಗ ನಿನ್ನ ಮಾತು ನಡೀತಿತ್ತು ಎಲ್ಲ ಕಡೆನೂ, ಅದಕ್ಕೆ ಅಷ್ಟೊಂದು ಹಾರಾಡ್ತಿದ್ದೆ. ಆದರೆ ಈಗ ಆ ಥರ ಆಗೋದಿಲ್ಲ, ಇದು ನನ್ನ ಏರಿಯಾ, ನನ್ನ ಜಾಗ ಎಂದ ನಾಗ ಜೋರು ಮಾಡುತ್ತಾ. ನಾನು ಆಗ ಅಷ್ಟೇ ಅಲ್ಲ ಕಣೋ, ಈಗಲೂ ಹಾರಾಡ್ತಿದ್ದೀನಿ. ಇದು ನಿನ್ನ ಏರಿಯಾ ಅಂತ ನೀನು ಅಂದ್ಕೊಂಡಿರಬಹುದು ಅಷ್ಟೇ, ಆದರೆ ನಿಂದಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಮೊದಲಿಂದಾನೂ ನನ್ನ ಜಾಗ, ನನ್ನ ಏರಿಯಾ. ಮೈಸೂರೇ ನಂದು ಅಂದಮೇಲೆ ಯಾವುದೋ ನಿನ್ನ ಏರಿಯಾ ಎಂದ ಭಾರ್ಗವ್ ಕೂಡ ಧೈರ್ಯದಿಂದ ನಿಂತ ಅವನಂತೆಯೇ ಜೋರು ಮಾಡುತ್ತಾ. ಹೌದಾ, ಹಾಗಾದರೆ ನೋಡೋಣ ಬಾ, ಇದು ಯಾರ ಏರಿಯಾ ಅಂತ ಎಂದ ನಾಗ ತನ್ನ ಮೈ ಮುರಿದ ಹೊಡೆದಾಟಕ್ಕೆ ನಿಂತು. ಭಾರ್ಗವ್, ಈ ಜಗಳ ಹೊಡೆದಾಟ ಏನೂ ಬೇಡ, ಬನ್ನಿ ನಾವು ಮನೆಗೆ ಹೋಗೋಣ ಎಂದಳು ಪೂರ್ಣ ಅವನ ಕೈ ಹಿಡಿದು. ಅವಳ ಕೈ ಬಿಡಿಸಿಕೊಂಡ ಭಾರ್ಗವ್ ತಾನು ಹಾಕಿದ್ದ ಕೋಟ್ ತೆಗೆದು ಅವಳ ಕೈಗೆ ಕೊಟ್ಟ. ಪೂರ್ಣ ಇನ್ನೂ ಹೆದರಿದಳು, ಅವನ ನಡೆ ಅರಿತು. ಭಾರ್ಗವ್, ಬೇಡ ಇದೆಲ್ಲ ಎಂದಳು ಅವನನ್ನು ತಡೆಯುತ್ತಾ. ಆದರೆ ಅವಳ ಮಾತುಗಳನ್ನು ಇವ ಕೇಳುವನೆಲ್ಲಿ. ಏಯ್ ಯಾಕೆ, ನಿನ್ನ ಗಂಡ ನನ್ನ ಮುಂದೆ ಸೋತ್ಬಿಡ್ತಾನೆ ಅಂತ ಭಯನ ನಿನಗೆ ಎಂದನವ ಪೂರ್ಣಳನ್ನು ನೋಡಿ ನಗುತ್ತಾ. ಅವನ ಮಾತಿಗೆ ಕೋಪಗೊಂಡ ಭಾರ್ಗವ್, ನನ್ನ ಹೆಂಡತಿ ಅವಳು, ಮರ್ಯಾದೆ ಇರಲಿ ನಾಗ ಎಂದ ಅಬ್ಬರಿಸುತ್ತಾ. ಮರ್ಯಾದೆನಾ ಕೊಡ್ತೀನಿ ನೋಡು ಈಗ ಎಂದ ನಾಗ ಭಾರ್ಗವ್ನ ಕೆನ್ನೆಗೆ ಹೊಡೆಯಲು ಕೈ ಎತ್ತಿದ. ತಕ್ಷಣ ಅವನ ಕೈ ಹಿಡಿದ ಭಾರ್ಗವ್ ಅವನ ಕೆನ್ನೆಗೆ ತಾನೇ ಬಾರಿಸಿ ದೂಡಿದ ಅವನನ್ನು. ನಾಗನ ಹಿಂದಿದ್ದ ರೌಡಿಗಳು, ಆ ರಾಜ ಕೂಡ ಅವನ ಮೇಲೆ ದಾಳಿ ಮಾಡಿದರು. ಇದ್ದಕ್ಕಿದ್ದಂತೆ ಅಲ್ಲಿ ಹೊಡೆದಾಟವೇ ಶುರುವಾಯಿತು. ಅವರೆಲ್ಲ 4-5 ಜನ ಇದ್ದಿದ್ದರಿಂದ ಭಾರ್ಗವ್ನ ಪರ ಇದ್ದ ಹುಡುಗರು ಬಂದರು ಅವನ ಸಹಾಯಕ್ಕೆ. ಅವರೆಲ್ಲ ಕೂಡ ನಾಗನ ಕಡೆಯವರನ್ನು ಹೊಡೆಯಲು ಶುರು ಮಾಡಿದರು. ಭಾರ್ಗವ್ ತನ್ನನ್ನು ಹೊಡೆಯಲು ಬಂದ ರಾಜನಿಗೆ ಹೊಟ್ಟೆಗೆ ಜೋರಾಗಿ ಒದ್ದ ಬೂಟುಗಾಲಿನಿಂದ. ಮತ್ತೆ ಅವನ ಮೇಲೆ ದಾಳಿ ಮಾಡಲು ಬಂದ ನಾಗ ಮುಷ್ಟಿ ಕಟ್ಟಿ ಭಾರ್ಗವ್ನ ಹೊಟ್ಟೆಗೆ ಗುದ್ದಲು ನೋಡಿದ. ಅವನ ಹೊಡೆತದಿಂದ ತಪ್ಪಿಸಿಕೊಂಡ ಭಾರ್ಗವ್ ಅವನ ಬೆನ್ನಿಗೆ ಗುದ್ದಿ ಕೈ ತಿರುವಿದ. ಈ ಹೊಡೆದಾಟ ನೋಡುತ್ತಾ ನಿಂತಿದ್ದ ಪೂರ್ಣ, ಭಾರ್ಗವ್ ಎಂದು ಆತಂಕದಲ್ಲೇ ಕೂಗುತ್ತಿದ್ದಳು. ಅವಳ ಮೈ ನಡುಗುತ್ತಿತ್ತು ಆ ಹೊಡೆದಾಟ ಕಂಡು. ಜನ ಕೂಡ ಸೇರಿದರು ಸುತ್ತಲೂ. ಆ ಮಾರ್ಕೆಟಿನ ಹುಡುಗರು ನಾಗನ ಜೊತೆಗಿದ್ದವರಿಗೆ ಚೆನ್ನಾಗಿ ಹೊಡೆದರು. ಭಾರ್ಗವ್ ಜೊತೆಗಿರುವ ಎಂಬ ಧೈರ್ಯ ಇತ್ತವರಿಗೆ ಅಂದು. ಇನ್ನು ಭಾರ್ಗವ್ ತಾನಾಗಿಯೇ ಕೆಣಕಿದ ನಾಗನ ಜೊತೆ ಸೆಣಸಾಟಕ್ಕೆ ನಿಂತಿದ್ದ. ಅವನಿಗೂ 1-2 ಹೊಡೆತಗಳು ಬಿದ್ದವು. ನಾಗನ ಕೈಯಲ್ಲಿದ್ದ ಉಗುರುಗಳು ಅವನೆದೆಗೆ ಕೈಗೆ ಪರಚಿದವು. ಇದೆಲ್ಲವನ್ನೂ ನೋಡುತ್ತಾ ನಿಂತಿದ್ದ ರಾಜ ಅಲ್ಲೇ ನಿಂತಿದ್ದ ಪೂರ್ಣಳನ್ನು ಕಂಡು, ಇವಳಿಂದಾನೇ ಅಲ್ವಾ ನಾನು ಅವತ್ತು ಹೊಡೆತ ತಿಂದಿದ್ದು ಎಂದವನೇ ಅತ್ತಿತ್ತ ನೋಡಿ ಅಲ್ಲೇ ಇದ್ದ ದಪ್ಪನೆಯ ಕೋಲನ್ನು ತೆಗೆದುಕೊಂಡ. ಇವಳಿಗಿದೆ ಇವತ್ತು ಎಂದವನೇ ಅವಳ ಬಳಿ ಬಂದು ಅವಳಿಗೆ ಹೊಡೆಯಲು ಕೋಲು ಎತ್ತಿದ. ಅದೇ ಸಮಯಕ್ಕೆ ಅವಳತ್ತ ತಿರುಗಿದ ಭಾರ್ಗವ್, ಪೂರ್ಣ ಎಂದು ಕೂಗಿದ ಜೋರಾಗಿ.
ರಾಜ ಹೊಡೆಯಲು ಕೋಲು ಎತ್ತಿದ್ದನ್ನು ಕಂಡು ಅಮ್ಮ ಎಂದು ಚೀರಿದ ಪೂರ್ಣ ಕಣ್ಮುಚ್ಚಿ ಸರಿಯುವಷ್ಟರಲ್ಲಿ ಅವಳಿಗೆ ಬೀಳಬೇಕಿದ್ದ ಹೊಡೆತ ಅಡ್ಡ ಬಂದ ಆಯುಷ್ ಹಣೆಗೆ ಬಿದ್ದಿತು. ಆಯು ಚೀರಿದ ಭಾರ್ಗವ್. ಆಯುಷ್ ಚೀರಿದಳು ಪೂರ್ಣ. ಅಮ್ಮ ಎಂದ ಆಯುಷ್ ಹಣೆಯಿಂದ ರಕ್ತ ಜಿನುಗಿತು. ಹೆದರಿದ ರಾಜ ಕೋಲು ಬಿಟ್ಟು ಹಿಂದೆ ಸರಿದ. ಅದೇ ಸಮಯಕ್ಕೆ ಪೊಲೀಸ್ ಜೀಪಿನ ಸದ್ದು ಕೇಳಿತು. ಅಲ್ಲಿದ್ದ ರೌಡಿಗಳೆಲ್ಲ ಓಡಿದರು. ನಾಗ ಕೂಡ ಅಲ್ಲಿಂದ ಕಾಲು ಕಿತ್ತ. ಭಾರ್ಗವ್ ಓಡಿ ಆಯುಷ್ ಬಳಿ ಬಂದ. ಆಯುಷ್ ಎಂದ ಪೂರ್ಣ ಅವನ ತೋಳು ಹಿಡಿದು ನಿಂತಳು. ಅಯ್ಯು ಎಂದ ಭಾರ್ಗವ್ ಅವನನ್ನು ಬಳಸಿ ನಿಂತ. ಹಣೆಗೆ ಬಿದ್ದ ಹೊಡೆತದಿಂದ ರಕ್ತ ಸುರಿದು ಕಣ್ಣಿನ ಮೇಲಿಳಿಯಿತು. ಅಯ್ಯು ರಕ್ತ ಬರ್ತಿದೆ, ನಡಿ ಮೊದಲು ಆಸ್ಪತ್ರೆಗೆ ಹೋಗೋಣ ಎಂದವನೇ ಅವನ ಕೈ ಹಿಡಿದ. ತಲೆ ತಿರುಗಿದಂತಾಗಿ ಕಣ್ಣೆಲ್ಲ ಮಂಜಾಗಿ ಅಣ್ಣ ಎಂದ ಆಯುಷ್ ಅಲ್ಲೇ ಜ್ಞಾನ ತಪ್ಪಿದ. ಪೂರ್ಣ ಭಾರ್ಗವ್ ಎಲ್ಲಿಗೆ ಹೋಗಿದ್ದಾರೆಂದು ಕರೆ ಮಾಡಿದಾಗಲೇ ಭಾರ್ಗವನ ಬಳಿ ಕೇಳಿ ತಿಳಿದುಕೊಂಡಿದ್ದ ಆಯುಷ್. ಮಾತನಾಡುವಾಗ ಭಾರ್ಗವ್ ಇವನ ಎಂದು ಏನೂ ಹೇಳದೆ ಕಾಲ್ ಕಟ್ ಮಾಡಿದ್ದರಿಂದ ಏನಾಯಿತೋ ಎಂಬ ಭಯದಲ್ಲಿ ಆಯುಷ್ ಅವಸರದಲ್ಲಿ ಬಂದಿದ್ದ ಅಲ್ಲಿಗೆ. ಬಂದಾಗ ಹೊಡೆದಾಟ ಕಂಡವನೇ ನಾಗನ ಹೊಡೆತಕ್ಕೆ ತಲೆ ಕೊಟ್ಟಿದ್ದ.